ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಇವನು ಯಾವುದೋ ತರಕಾರಿ ಬೆಳೆಗಳು ಅದು ಇದು ತೋರಿಸೋದು ಬಿಟ್ಬಿಟ್ಟು ಏನೋ ಜಡೆ ಥರ ಇರೋ ಬೇರ್ನ ಎತ್ಕೊಂಡಿದ್ದಾನೆ ಅಂದ್ಕೊಂಡಿರ್ಬೋದು ನೀವು. ಸೊ ಇದ್ರ ಬಗ್ಗೆ ಸಾಮಾನ್ಯವಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡುವಾಗ ತುಂಬಾನೇ ಇದ್ರ ಬಗ್ಗೆ ಎಲ್ಲ ನೋಡಿರ್ತೀರಾ. ಇದೇ ಬಂದು ವೆಟ್ಟಿವೇರ್ ಅಂತ ಕರೀತಾರೆ. ಈ ತಮಿಳ್ನಾಡಲ್ಲಿ ಇದು ಬೆಳೀತಾ ಇದ್ರೇನು. ಸೊ ಅದಕ್ಕೆ ಹೆಸರು ಅದೇ ರೀತಿನೇ ಇದೆ, ವೆಟ್ಟಿವೇರ್ ಅಂತ ಹೇಳ್ಬಿಟ್ಟು. ಮೇ ಬಿ ಲಾವಂಚ ಇದು ಒಂದೇನೋ ಅಥವಾ ಬೇರೆನೋ ನನಗಂತೂ ಗೊತ್ತಿಲ್ಲ. ಈ ಒಂದು ಕೃಷಿ ಬಂದು ಈಗ ಏನಂತ ಹೇಳಿದ್ರೆ, ಇಲ್ಲಿ ನೋಡಿ ಗ್ರೋ ಬ್ಯಾಗು ಬೇರು ಎಲ್ಲ ಅವರೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಒಂದು ಪುಟ್ಟದಾಗಿ ಒಂದು 5 ಗುಂಟೆ ಲ್ಯಾಂಡಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದು ₹1,00,000ವರೆಗೂ ಖರ್ಚು ಬರುತ್ತೆ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ. ಗ್ರೋ ಬ್ಯಾಗು ಗೊಬ್ಬರ ಅದೆಲ್ಲ ಸೇರಿಸಿದ್ರೆ ಮಣ್ಣೆಲ್ಲ ಪ್ಯಾಕ್ ಮಾಡೋದಕ್ಕೆ. ಸೊ ಇದನ್ನೆಲ್ಲ ಇಷ್ಟೆಲ್ಲ ಮಾಡಿ ಈ ಬೇರುಗಳಲ್ಲಿ ಎಷ್ಟು ತೂಕ ಬರುತ್ತೆ, ಏನು ರೇಟ್ಗೆ ಹೋಗುತ್ತೆ, ನಮ್ಗೇನಾದ್ರು ವರ್ಕೌಟ್ ಆಗುತ್ತಾ ಇಲ್ಲ ಅಂತ ಏನಾದ್ರು ನೀವೇನಾದ್ರು ತಿಳ್ಕೊಬೇಕಂತ ಹೇಳಿದ್ರೆ ರಿಯಾಲಿಟಿ ಚೆಕ್ ನೀವು ಈ ವಿಡಿಯೋನ ಪೂರ್ತಿ ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಬ್ಲೈಂಡ್ ಆಗಿ ಯಾರೋ ಒಬ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಬೆಳೆ ಮಾಡೋದಕ್ಕಿಂತ ಮೊದಲಾಗಿ ನಾವು ತುಂಬಾ ಎಷ್ಟು ಸರ್ತಿ ಕ್ರಾಸ್ ಚೆಕ್ ಮಾಡಿ ಈ ಬೆಳೆಗಳನ್ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ರೈತರು ಹೇಳಿರ್ತಾರೆ. ಇದರಲ್ಲಿ ನಮಗೆ ವರ್ಕೌಟ್ ಆಗುತ್ತಾ ಇಲ್ಲ ಅಂತ ನಿಮ್ಗೆ ಏನಾದ್ರು ತಿಳುವಳಿಕೆ ಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ಮಾಹಿತಿ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ. ನಮಸ್ಕಾರ, ನಮ್ಮ ಚಾನಲ್ ವೀಕ್ಷಕರಿಗೆಲ್ಲನೂ ಇವತ್ತು ಲಾಸ್ಟ್ ಇಯರ್ ಸುಮಾರು ಫಾರ್ಮರ್ಸು ಈ ಬೇರೆ ಕೃಷಿ ಇದು ಆಯುರ್ವೇದಿಕ್ಕೇನು ಹೋಗುತ್ತೆ ಅಂತಾರೆ, ಆಯುರ್ವೇದಿಕ್ ಹೋಗ್ತಾರೆ ಅಂತ ಸುಮಾರು ಜನ ವೆಟ್ರಿವೇರ್ ಅಂತೇಳಿ ಅದು ಇನ್ನೂ ಡೀಟೇಲಾಗಿ ಫಾರ್ಮರ್ ಹತ್ರ ಮಾತಾಡ್ಕೊಂಡು ಹೋಗೋಣ. ಆದರೆ ಇತ್ತೀಚೆಗೆ ಹೋದ ವರ್ಷ ಮಾಡ್ತಕ್ಕಂಥ ಕೃಷಿ ಯೂಟ್ಯೂಬಲ್ಲಿ ಕೆಲವು ರೈತರು ನೋಡ್ಕೊಂಡು ಮಾಡಿರ್ತಕ್ಕಂಥದ್ದು, ಅದ್ರ ರಿಸಲ್ಟ್ ಈಗ ಬಂದಿದೆ. ರಿಸಲ್ಟ್ ಯಾಕೆಂದರೆ ಯಾವುದೇ ಕೃಷಿ ಮಾಡೋದು ರೈತರು ಲಾಭ ಇರಲಿ, 1-2 ಕಾಸು ನೋಡೋಣ ಅನ್ನೋ ಉದ್ದೇಶದಿಂದ ಅಲ್ವಾ ಸರ್? ಈಗ 1 ವರ್ಷ ಆಗಿದೆಯಲ್ಲ ಸರ್ ಕೃಷಿಗೆ? 1 ವರ್ಷ, ಆಲ್ಮೋಸ್ಟ್ 1 ವರ್ಷದ ಮೇಲೆ 1 ತಿಂಗಳು 13ನೇ ತಿಂಗಳಾಗಿದೆ. ಈಗ ಈ ಕೃಷಿನಲ್ಲಿ ಪಕ್ಕ ಅವ್ರಿಗೆ ಅನುಭವ ಇರುತ್ತೆ, ಇಷ್ಟು ಬರುತ್ತೆ ಅಷ್ಟು ಹೋಗುತ್ತೆ ಅಂತ ಗಾಳಿ ಮಾತು ಸುದ್ದಿ ಇಲ್ಲ. ಇಷ್ಟು ಬಂದಿದೆ, ಇಷ್ಟು ಬರುತ್ತೆ ಅನ್ನೋದು. ಇದು ಕೃಷಿಯಲ್ಲಿ ನಷ್ಟನೋ ಲಾಭನೋ ಏನ್ ತಂದ್ಕೊಟ್ಟಿದೆ ಅದ್ರ ಬಗ್ಗೆ ಮಾಹಿತಿ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈ ಕೃಷಿ ಬಗ್ಗೆ ನಮ್ಗೇನು ಗೊತ್ತಿಲ್ಲ, ABCD ಅದು ನೀವು ಎಕ್ಸ್ಪ್ಲೇನ್ ಮಾಡಿರಂತೆ. ಈಗ ನಿಮ್ ಪರಿಚಯ ಮಾಡ್ಕೊಡಿ ಸರ್. ಊರು ನಿಮ್ಮ ಹೆಸರು? ಸರ್ ಸ್ಯಾನಮಂಗಲ ಚಂದ್ರಶೇಖರ್ ಅಂತ, ತಮಿಳ್ನಾಡಲ್ಲ? ಗಡಿನಾಡಿನ ಕನ್ನಡಿಗರು. ಹೌದು ಸರ್, ಗಡಿನಾಡಲ್ಲಿ ಇದ್ದೀವಿ. ಇಲ್ಲಿ ನಮ್ಗೆ 100 ಮೀಟರ್ ಬಿಟ್ರೆ 100 ಮೀಟರ್ ಬಿಟ್ರೆ ಕರ್ನಾಟಕ. ಕನ್ನಡಿಗರೇ, ತಾಯಿ ಭಾಷೆ ಕನ್ನಡ. ತಮಿಳ್ನಾಡಲ್ಲಿ ಇದ್ದೀವಿ. ಖುಷಿ ಸರ್. ಕೃಷಿ ಬಗ್ಗೆ ಯೂಟ್ಯೂಬ್ ಅಲ್ಲಿ 100 ಯೂಟ್ಯೂಬ್ಗಳು ನಾವು ಚೆಕ್ ಮಾಡುವಾಗ ನಾವೊಂದು ಪ್ರೊಫೆಷನಲ್ ಮಾಡ್ತಾ ಇದ್ರಿ, ಒಂದ್ 10 ಜನಕ್ಕೆ ಅನುಕೂಲ ಆಗ್ಲಿ, ಏನೋ ಹೇಳ್ತಾರೆ 1 ಲಕ್ಷ ಹಾಕಿದ್ರೆ 5 ಲಕ್ಷ ಬರ್ತದೆ, 10 ಲಕ್ಷ ಬರ್ತದೆ ಅಂತ ಹೇಳಿ 106 ಜನ ಯೂಟ್ಯೂಬ್ಗಳು ಮಾಡುವಾಗ ನಾವು ಅದನ್ನ ನಂಬಿದ್ವಿ. ನಮ್ಮಿ ಒಬ್ಬ ರೈತರಿಗಾಗಿ 4 ಜನಕ್ಕೆ ಉಪಯೋಗ ಆಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ಪ್ರೊಫೆಷನಲ್ ಬೇರೆ ಇತ್ತು. ಏನೇ ಇದ್ರು ಅದನ್ನ ಮಾಡೋಣ ಅಂದ್ಬಿಟ್ಟು 1 ವರ್ಷದಿಂದ ಮಾಡಿದ್ವಿ. 1 ಲಕ್ಷ ರೂಪಾಯಿ ಫಸ್ಟೇ ಅವ್ರು ಒಂದ್ ಬೇರ್ಗೆ ₹100 ಕೊಡ್ಬೇಕು, ಗೊಬ್ಬರ ಬೇರು 5 ಎಲ್ಲ ನಾವೇ ಕೊಡ್ತೀವಿ ಅಂತ ಹೇಳಿ ಅಗ್ರಿಮೆಂಟ್ ಹಾಕೊಂಡ್ರು. ಸರ್ ಫಸ್ಟ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಬೈ ಬ್ಯಾಕ್ ಗ್ಯಾರಂಟಿ ಹೇಳಿದ್ದಾರೆ. ನಮ್ಮ ಹತ್ರ 99,000, 1,000 ಕಮ್ಮಿ 1 ಲಕ್ಷ ರೂಪಾಯಿ ತಗೊಂಡು 1000 ಬೇರು ಗೊಬ್ಬರ ಅದಕ್ಕೆ ಏನ್ ಬೇಕು ಕೊಟ್ಟು. ಸರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಕಡಿಮೆ 1 ಲಕ್ಷ. ಆಮೇಲೆ ಮಣ್ಣು ತುಂಬಾಕೆ ನೆಕ್ಸ್ಟ್ JCP ನೆಕ್ಸ್ಟ್ ಇದು ಎಲ್ಲ ಸೇರಿ 1,50,000 ರೂಪಾಯಿ ಆಯ್ತು. 1.5 ಲಕ್ಷ ಬರೀ ಸೇಲ್ ಆಯ್ತು, ಇದಾಯ್ತು. ಆಮೇಲೆ ಅದಕ್ಕೆ ಮುದ್ದೊಡೆಕೆ, ಕಳೆ ತೆಗಿಯಕ್ಕೆ, ಮತ್ತೆ ಅದನ್ನ ನೋಡೋದಕ್ಕೆ ಆಳುಗಳು 4,000-5,000 ಅದನ್ನ ಕೊಯ್ದು ಪಕ್ಕ ಹಾಕ್ಬೇಕು. ಹುಲ್ ಬರ್ತಾ ಇರ್ತದೆ, ಅದ್ ಹೈಟ್ ಬಂದಾಗ ಅದನ್ನ ಕೊಯ್ದು ಪಕ್ಕಕ್ಕೆ ಹಾಕ್ಬೇಕು. ಮತ್ತೆ ತಿಂಗಳಿಗೆ ಒಂದ್ಸಾರಿ ಅವ್ರು ಕೊಡೋ ಗೊಬ್ಬರನ ಹಾಕ್ತಾ ಇರ್ಬೇಕು. ಇವೆಲ್ಲ ನೋಡಿದ್ರೆ ನನ್ಗೆ 2 ಲಕ್ಷ ಹತ್ತತ್ರ ಬಂದ್ಬಿಟ್ಟಿದೆ. ಬೆಳೆ 2 ಲಕ್ಷ ಆಗಿದೆ. ಈಗ ಇದನ್ನ ಎತ್ಕೊಂಡು ಹೋದ್ರೆ 2 ಲಕ್ಷ ಬರ್ತೈತೆ ಅನ್ನೋ ಗ್ಯಾರಂಟಿ ಇಲ್ಲ. 11 ತಿಂಗಳಲ್ಲಿ ತೆಗಿತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರು ತೆಗ್ದಿಲ್ಲ. ಫೋನ್ ನಾಟ್ ರೀಚಬಲ್. ನಾವು ಕಂಪ್ನಿ ಮೇಲೆ ಲೀಗಲ್ ಆಕ್ಷನ್ ತಗೊಂತೀವಿ ಅನ್ನೋವಾಗ ಅವ್ರು 13ನೇ ತಿಂಗಳಲ್ಲಿ ಬಂದಿದ್ದಾರೆ, ಅಗ್ರಿಮೆಂಟ್ ಹಾಕೊಟ್ಟಿದ್ದಾರೆ, ಬಂದಿದ್ದಾರೆ. ಇನ್ನು ಎಷ್ಟು ತೂಕ ಬರ್ತದೆ ನನ್ನ ಪ್ರಕಾರ ನಾವು ಹಾಕಿಲ್ಲ, ಅಸಲು ಬರ್ತಾ ಇತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಸುಮ್ಗೆ ಇಲ್ಲಿ ಜಂಬಕ್ಕೆ ಯಾರೋ ಏನೋ ಹೇಳ್ತಾರೆ ಅಂತ ನಾವು ಹೋಗಿ ಮೋಸ ಹೋಗ್ತಾ ಇದ್ವಿ. ದಯವಿಟ್ಟು ನಮ್ಮ ರೈತರು ಕಷ್ಟ ಪಡ್ತಾ ಇದ್ದೀರಿ, ಕಷ್ಟಪಟ್ಟು 1 ವರ್ಷ ಕಾದ್ರಿಂದ ಬರೋದು ಏನು ಇಲ್ಲ ಅಂತ ನನ್ನ ಅನಿಸಿಕೆ, ನನ್ನ ಅನುಭವ. ಆದ್ರೆ ಆತರ ಪಟ್ಟು ಎಲ್ಲಿ ಯಾರು ಮಾಡಕ್ ಹೋಗ್ಬೇಡ್ರಿ. ಹೋಗಿದ್ದೀರಂದ್ರೆ ಈ ತರನೇ ನಾವು ಹಾಕಿರೋ ಬಂಡವಾಳ ಎತ್ಕೊಳ್ಳೋದೇ ನಮ್ಗೆ ಕಷ್ಟ. ಯಾವುದೇ ಕೃಷಿ ಆಗ್ಲಿ ಅದ್ರ ರಿಸಲ್ಟ್ ಅಂದ್ರೆ ಫ್ಯೂಚರ್ ಬಗ್ಗೆ ಕನ್ಫರ್ಮೇಶನ್ ಇಲ್ದ್ರೆ ನಾವು ಹೋಗ್ಬಾರ್ದು. ಹೌದು, ಹೊಸದಾಗಿ ಬಂದಿದೆ ಏನೋ ಸಾಧನೆ ಮಾಡ್ತೀವಿ ಅಂತ ಹೋಗಿದ್ರು, ಅಲ್ಲಿ ಏನು ಇಲ್ಲ ಸರ್, ಮಾಡಕ್ ಆಗ್ತಾ ಇಲ್ಲ. ಯಾರೋ ಬದುಕ್ತಾರೆ ಇದರಲ್ಲಿ. ಬೇರೆಗೊಂದು ರೇಟ್ ಅಂತಾರೆ, ಇದಕ್ಕೊಂದು ಹೇಳೋವಾಗೆಲ್ಲ ಚೆನ್ನಾಗಿ ಹೇಳ್ತಾರೆ. ನಿಮ್ಗೆ ಪ್ರಾರಂಭದಲ್ಲಿ ಏನ್ ಹೇಳಿದ್ರು ಸರ್? ಎಲ್ಲ ಹೇಳಿದ್ರು, ಇಷ್ಟು ಬರ್ತದೆ, 3 kg ಬರ್ತದೆ, 5 kg ಬರ್ತದೆ, 1 ಲಕ್ಷ ಹಾಕಿದ್ರೆ 5 ಲಕ್ಷ ಬರ್ತದೆ. 1 ಲಕ್ಷ ಅವರೇ ತಗೋಬಿಡ್ತಾರೆ. ಇನ್ನು ಒಂದು 13 ತಿಂಗಳು ನಾವು ಕಷ್ಟ ಪಡೋದಕ್ಕೆ ಮಣ್ಣು, ಗೊಬ್ಬರ, JCP ಇಲ್ಲಿ ನೋಡ ಆ ಗುಂಡಿ ತೆಗಕ್ ಬಂದಿದ್ದಾರೆ, 3,500 ರೂಪಾಯಿ ತಗೊಂಡು. ಏನ್ ಸರ್? ತೊಳೆಯಕ್ಕೆ, ವಾಶ್ ಮಾಡಕ್ಕೆ
ಸರ್ ವಾಶ್ ಮಾಡಿ ಇದನ್ನ ಒಣಗಿಸಿ ಇದನ್ನ ಮಾಡಿ ಹಾ. ಎಲ್ಲ ಮಾಡುವಾಗ ಇದು ಸರ್ ಇದನ್ನ ಈಗ ನೀವು ಇಲ್ಲಿ ಹಾರ್ವೆಸ್ಟ್ ಮಾಡ್ತಾರಲ್ಲ ಬೇರು ಇದ್ರನ್ನ ಡೈರೆಕ್ಟ್ ಆಗಿ ವೆಯ್ಟ್ ಹಾಕಲ್ವಾ ಇವರು? ಡೈರೆಕ್ಟ್ ಆಗಿ ಹಾಕಲ್ಲ, ಹಾರಿಸ್ಬಿಟ್ಟು ಒಂದ್ ದಿವಸ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಮಗ್ ಕೊಡು ಅಂತಾರೆ. ಸರ್ ಮತ್ತೆ ಬ್ಯಾಗ್ ಅಲ್ಲಿ 2 kg ಇವಾಗ ವೆಯ್ಟ್ ಇದೆ ಅಂದ್ರೆ ಹಾ. ನಾವು ಒಣಗಿಸೋದಕ್ಕೆ 1 kg ಬರೋದು, ಅದೇ 1 kg 200 ರೂಪಾಯಿ ಬರ್ತದೆ. ನಾನು ಹಾಕಿರೋ 500 ರೂಪಾಯಿ ನನ್ಗೆ ಬರೋದು ಕಷ್ಟ. ಅದರಲ್ಲಿ ಸೆಂಟ್ರಲ್ಲಿ ಒಂದು 50-60 ಡ್ಯಾಮೇಜ್ ಇದೆ, ಕೆಲವು ಕಡಿಮೆ ಇದೆ. ಅದ್ ನೋಡಕ್ ಹೋದ್ರೆ ನನ್ಗೆ ಹಾಕಿರೋದು ಬರ್ತೈತೆ ಇಲ್ಲ ಅನ್ನೋ ನಂಬಿಕೆನೇ ಇಲ್ಲ. ಸರ್ ಈಗ ನೀವು ವಾಶ್ ಮಾಡಿ ಅದನ್ನ ತಗೊಂಡೋಗಿ ಒಣಗಿಸಿ ಆಮೇಲೆ ಅದಕ್ಕೆ 3-4 ದಿವಸ ಆದ್ಮೇಲೆ ಏನ್ ರೇಟ್ ಹಾಕೊಂಡು ಸರ್ ಕೆಜಿ? 200 ರೂಪಾಯಿ ಹೇಳಿದ್ದಾರೆ. ತುಂಬಾ ಕಡಿಮೆ ಆಯ್ತಲ್ಲ ಸರ್? ಕಡಿಮೆ ಏನ್ ಮಾಡೋದು, ಮಾಡಿದೀವಿ, ಯಾರಿಗೋ ಒಬ್ರಿಗೆ ಉಪಯೋಗ ಆಗ್ಲಿ ನೋಡೋಣ ಅಂತ ಮಾಡಿದ್ವಿ. ಆದ್ರೆ ಈಗ ನೋಡಿದ್ರೆ ಅದ್ರ ಬಗ್ಗೆ ಅರ್ಥ ಆಯ್ತು. ಇದರಿಂದ ನಾನು ಇನ್ನೊಂದು ಕೆಲಸ ಮಾಡ್ಕೊಂಡಿದೀನಿ, ಇದರಿಂದ ನನ್ಗೇನು ನೋವು ಅನ್ನೋದಿಲ್ಲ. ಇದನ್ನೇ ನಂಬ್ಕೊಂಡಿರೋರು 1 ವರ್ಷ ತನ್ನ ಜೀವನ ಹೆಂಗ್ ನಡೆಸ್ತಾರೆ? ಹೌದು ಸರ್. ಹೇಗ್ ಜೀವನ ನಡೆಸ್ತಾರೆ, ಮನೆ ಹೆಂಗ್ ನಡೆಸ್ತಾರೆ? ಇದು ಎಷ್ಟು ಏರಿಯಾದಲ್ಲಿ ಬೆಳೆದಿದ್ದು ಕೃಷಿ ಸರ್ ಇದು? 20 ಸೆಂಟ್ ಸರ್, 20 ಸೆಂಟ್ 1000 ಬ್ಯಾಗ್ ಹಾಕಿದೆ ಸರ್. ಈಗ ನಿಮ್ಮ ಜೊತೆನಲ್ಲಿ ನಿಮ್ ಸ್ನೇಹಿತರಾಗ್ಲಿ ಯಾರಾಗ್ಲಿ ಇದ್ರನ್ನ ಏನಾದ್ರು ಕೃಷಿ ಮಾಡಿದ್ರ? ಇಲ್ಲ, ಇದನ್ನ ಮಾಡ್ಬೇಕು ಅಂತ ಸುಮಾರು ಜನ ಕಾಯ್ತಾ ಇದಾರೆ. 5 ಎಕರೆ 50,000 ಬ್ಯಾಗ್ ಹಾಕಕ್ಕೂ ರೆಡಿ ಇದ್ರು. ಇದನ್ನ ನೋಡಿ ನಾನು ಯಾರಿಗೂ ರೆಫರ್ ಮಾಡಿಲ್ಲ. ಈ ತರ ಕಷ್ಟ ಇದೆ, ಜೀವನ ಕೊತ್ತಂಬರಿ ಸೊಪ್ಪು ಹಾಕೊಂಡು ಲಾಟ್ರಿ ಹೊಡೆದಂಗೆ ಬಂದ್ರೆ ಅದ್ರಲ್ಲೇ ಲಕ್ಷಗಳು ಮಾಡ್ಕೊಳ್ಳಿದ್ರೆ ಬೇಡ ಅಂತ ನಾನು ರೆಫರ್ ಮಾಡಿಲ್ಲ ಸರ್. ಅದೇ ಸರ್, ಇನ್ನು ಹಾರ್ವೆಸ್ಟ್ ನಡೀತೈತಲ್ಲ ಸರ್, ಇದ್ರಲ್ಲಿ ನಮ್ಗೆ ಅಷ್ಟೇ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀರಾ? ಅದು ಏನಾದ್ರು ನೀವು ಪ್ರಾಯೋಗಿಕವಾಗಿ ಒಂದು ಬ್ಯಾಗ್ ಚೆನ್ನಾಗಿರೋ ಬ್ಯಾಗ್ ಒಂದನ್ನು ಓಪನ್ ಮಾಡಿ ನಾನು ತೊಳೆದು ಕಡಲೂರಲ್ಲಿ ಒಂದು VV ಮ್ಯಾಟ್ರಿಕ್ಸ್ ಅಂತ ಒಂದಿದೆ, ಅಲ್ಲಿಗೆ ಕಾಂಟ್ಯಾಕ್ಟ್ ತಗೊಂಡಿದ್ದೆ. ಚೆಕ್ ಮಾಡೋಣ ಒಂದ್ಸಾರಿ, ನಮ್ಗೆ ಲಾಭ ಬರ್ಬೇಕನ್ನೋ ಒಂದು ಉದ್ದೇಶದಿಂದ ನಾನು ಹೋಗಿ ಅದನ್ನ ಚೆಕ್ ಮಾಡಿ ಒಂದೊಂದು ತೆಗೆದು ಒಣಗಿಸಿ ನನ್ಗೆ 2 ದಿವಸ ಒಣಗಿಸ್ಬಿಟ್ಟು ಕಳಿಸ್ಬೇಕಂತ ಕೇಳಿದ್ರು. ನಾನು ತೆಗೆದಾಗ 2 kg ಇತ್ತು. ಚೆನ್ನಾಗಿರೋ ಬ್ಯಾಗು, ಒಳ್ಳೆ ಬ್ಯಾಗ್ನೇ ನೋಡಿ ಶಾಂಪಲ್ ಕಳ್ಸೋದಲ್ವಾ, ನಾವ್ ಅಂತಿಂತದ್ ಕಳ್ಸ ಚೆನ್ನಾಗಿ ಬೇರೆ ಇರೋದು, ಚೆನ್ನಾಗಿ ಸುಳಿ ಇರೋದನ್ನ, ಚೆನ್ನಾಗಿ ಹಚ್ಚಿಗಿರೋದನ್ನ ನೋಡಿ ತೆಗಿಸ್ದೆ. ಕಳಿಸ್ಬಿಟ್ಟು ನಾನು ಒಣಗಿಸ್ಬಿಟ್ಟು ಎತ್ಕೊಂಡೋಗಿ ST ಕೊರಿಯಲ್ಲಿ ವೆಯ್ಟ್ ಮಾಡುವಾಗ 800 ಗ್ರಾಮ್ 750 ಗ್ರಾಮ್ ಬರ್ತಾ ಇತ್ತು. 2 kg ಇರೋದು ತೂಕ ಇರುವಾಗ ಈ ಪೊಸಿಷನ್ ಇದೆ. ಈಗ ಅದ್ರ ನೋಡಿದ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ. ನೀವು ಅದು ಒಂದು ಗಿಡದಲ್ಲಿ ಧರ್ಮಪುರಿಗೆ ಒಂದು ಕಳಿಸೋವಾಗ ಅದೇ ತರ ಆಯ್ತು. ನಾನು ಶಾಂಪಲ್ 2-3 ಕಂಪ್ನಿ ಕಳಿಸಿರೋವಾಗೆಲ್ಲ ಈ ಪ್ರಾಬ್ಲಮ್ ಐತೆ. ಅಲ್ಲಿ ಸರ್ ಮಾಡಿರೋದು ಇವತ್ತು ಹಾಕಿರೋ ವೆಯ್ಟ್ ಒಣಗಿಸಿದಾದ್ಮೇಲೆ ಆಫ್ ಬರ್ತದೆ. 1 kg ಅಂದ್ರೆ ಅರ್ಧ kg, 2 kg ಅಂದ್ರೆ 1 kg, 3 kg ಯಾವ್ದೋ ಬಂದಿಲ್ಲ. ಸರಿ ಸರ್, ಈಗ ನೀವು ಅಲ್ಲಿ ಕಳಿಸಿರಲ್ಲ ಸರ್, ಪ್ರೊಡಕ್ಷನ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳ್ತಾರೆ ಸರ್? ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿ ತೆಗ್ದಿದ್ಯಾ ಅಂತಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಕ್ವಾಲಿಟಿ ಇದೆ ಅಂತ. ಕ್ವಾಲಿಟಿ ಇದ್ದಿಲ್ಲ ಸರ್, ಕ್ವಾಲಿಟಿ ಇಲ್ಲ ಅಂದ್ರೆ ಏನಾಗುತ್ತೆ? ಕ್ವಾಲಿಟಿ ಇದೆ, ಈಗಲೇ ನೀವು ಬಂಡವಾಳ ಬರೋದಿಲ್ಲ ಅಂತೀರಾ? ಹಂಗಾದ್ರೆ ಯಾವುದೇ ಕೃಷಿಗೆ ಹೋಗೋದಕ್ಕೆ ಮುಂಚೆ ರೈತರು ಒಂದ್ಸಲ ಅಲ್ಲ 1000 ಬಾರಿ ಯೋಚನೆ ಮಾಡಿ ಇದನ್ನ ಆದಷ್ಟು ಸೈಡ್ ಬಿಸ್ನೆಸ್ ಯಾರು ಇದನ್ನ ಮಾಡಿದ್ರೆ ಓಕೆ ಸರ್. ಫ್ಯಾಮಿಲಿ ರನ್ ಮಾಡ್ಬೇಕು, ಇದರಿಂದಾನೆ ಬದುಕಬೇಕು ನಾವು. ತುಂಬಾ ಕಷ್ಟ ಸರ್. ತನ್ನ ಮನೇಲಿರೋ ಒಡವೆಗಳನ್ನೆಲ್ಲ ಇಟ್ಬಿಟ್ಟು 1 ವರ್ಷ ತನ್ನ ಜೀವನ ಕಳ್ಕೊಳ್ತಾರೆ. ಆಮೇಲೆ ನಮ್ಮ ಫಾರ್ಮರ್ಸ್ ಇನ್ನೊಂದು ಯೋಚನೆ ಮಾಡಿ, ಕೃಷಿ ಮಾಡ್ತಕ್ಕಂಥವ್ರು ಯೋಚನೆ ಮಾಡೋರು, ಇವರು ಕೆಲವರು ಫಾರ್ಮರ್ ಯಾರು ಮಾಡಬಾರ್ದು ಅಂತ ಹೊಟ್ಟೆವರಿಗೆ ಹೇಳ್ಬಿಡ್ತಾರೆ ಅಂತ ದಯವಿಟ್ಟು ಇಲ್ಲ ಸರ್. ನಾವೊಬ್ಬರು ಬದುಕಲಿ ಅಂತ ಸರ್, ಕೆಲವರು ಹೆಲ್ಪ್ ಮಾಡಕ್ಕೆ ನಾವು ಬದುಕೋರು, ನಾವು ಸೋಷಿಯಲ್ ಸರ್ವಿಸ್ ಅಲ್ಲಿ ಇರೋರು. ಇನ್ನೊಬ್ರು ಬದುಕಬೇಕಂತ ಎದುರು ನೋಡ್ರೆ ಹೊರತು ನಾವು ಆ ತರ ಯಾವ ದಯವಿಟ್ಟು ಬೇರೆ ಸುಮ್ನೆ ಹೇಳಿಕೆ ಮಾತುಗಳನ್ನ, ಆಕಾಶ ಅಂಗೈಲಿ ಅರಮನೆ ತೋರ್ಸೋ ಮಾತುಗಳನ್ನ ನಂಬೇಡಿ. ಯಾವ್ದೇ ಒಂದು ಕೃಷಿ ಮಾಡೋದಕ್ಕೆ ಮುಂಚೆ 100 ಬಲ 1000 ಬಾರಿ ಯೋಚನೆ ಮಾಡಿ. ಆದ್ರಿಂದ ಈ ಕೃಷಿ ಮಾಡುವ ಮುನ್ನ ಕಂಪ್ನಿಗಳವ್ರು ಬದುಕೊಂತಾರೆ 100% ಸರ್. ಎಲ್ಲಾದ್ರಲ್ಲಿ ಇಂಚಲ್ಲೂ ನೋಡ್ತಾರೆ. ಅವ್ರ ರೈತರಿಗೆ ಅದು ವರ್ಕೌಟ್ ಆಗಲ್ಲ ಅಂತ ನಮ್ಮ ಫಾರ್ಮರ್. ಯಾಕೆಂದ್ರೆ ನಾವು ಇದ್ರ ಬಗ್ಗೆ ಫಾರ್ಮಿಂಗ್ ವಿಡಿಯೋ ಮಾಡ್ಬೇಕಂತ ಇದ್ವಿ, ಆದ್ರೆ ನಮ್ಗೆ ಅದ್ಭುತ ಅಂತಾನೆ ಹೇಳ್ಬೋದು. ನಮ್ಮ ಅದೃಷ್ಟ ನಮ್ಮ ವ್ಯೂವರ್ಸ್ಗೋಸ್ಕರ ಇದು ರಿಸಲ್ಟ್ ಸಮೇತ ಸಿಕ್ಬಿಟ್ಟಿದೆ. ಎಷ್ಟಾಗುತ್ತೆ ಏನಂತ ಹಾರ್ವೆಸ್ಟ್ ಮಾಡ್ತಾ ಇದ್ರೆ ಸರ್, ನಿಮ್ಮ ಮಾಹಿತಿ ನಮ್ಗೆ ನೇರ ಯಾವ್ದೇ ಜನ ರೈತರಿಗೆ ಯೂಸ್ ಆದ್ರೆ ಈ ಪ್ರಪಂಚದಲ್ಲಿ ನನ್ಗೆ ಅದಕ್ಕಿಂತ ಒಳ್ಳೇದೇನಿಲ್ಲ. ತುಂಬಾ ಖುಷಿ ವಿಚಾರ ಸರ್, ಯಾಕಂದ್ರೆ ರಿಯಾಲಿಟಿ ಚೆಕ್ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾದ ಮಾಹಿತಿಯನ್ನು ತಿಳಿಸ್ಕೊಳಿದ್ರೆ ನಿಮ್ಮ ಅನುಭವ. ಇದಕ್ಕೂ ಮೀರಿ ಏನಾದ್ರು ರೈತರಿಗೆ ಕೃಷಿಗೆ ಹೋಗಿದ್ರೆ ಅವ್ರ ಹಣೆ ಬರ ಅವ್ರು ನೋಡ್ಕೊಳ್ಳಿ. ನಾವಿರೋದು ಹೇಳಿದೀವಿ ಸರ್, ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶ. ಹೌದು ಸರ್, ನಾವ್ ಯಾವತ್ತು ಧರ್ಮನೇ ನೋಡ್ತೀವಿ, ಸತ್ಯನೇ ಕಾಪಾಡ್ತೀವಿ. ಒಂದು ಧರ್ಮದಿಂದ ಹೇಳ್ತಾ ಇದೀವಿ ಸರ್. ಸರಿ ಸರ್, ಈಗ ನಮ್ಮ ರೈತರಿಗೆ, ಬೇರೆ ರೈತರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು, 1 ವರ್ಷದ ಕೃಷಿನಲ್ಲಿ ಇಷ್ಟೊಂದು ಅಧ್ವಾನ ಆಗಬಾರ್ದು ಅಂದ್ಬಿಟ್ಟು ನಿಮ್ಮ ನಿಸ್ವಾರ್ಥ ಇನ್ಫಾರ್ಮೇಶನ್ ಮಾಹಿತಿ ನಮ್ಮ ವೀಕ್ಷಕರಿಗೋಸ್ಕರ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ಮತ್ತು ನಮ್ಮ ಚಾನಲ್ ಕಡೆಯಿಂದ, ವೀಕ್ಷಕರ ಕಡೆಯಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದ ಸರ್. ನಮಸ್ಕಾರ.